ನಮ್ಮ ಜೊತೆ ಮಾತನಾಡಲಿಕ್ಕೆ ಪರಿಷತ್ ಸದಸ್ಯರಾದಂತಹ ಗಾಯತ್ರಿ ಶಾಂತೇಗೌಡ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಮೊದಲಿಗೆ ಏನು ಪರಿಷತ್ 4.5 ವರ್ಷದ ಹಿಂದೆನೇ ಆಗಬೇಕಿತ್ತು, ಆದರೆ ಇಲ್ಲಿವರೆಗೂ ತಡ ಆಯಿತು. ಫಸ್ಟ್ಲಿ ಏತಕ್ಕೆ ಮೇಡಮ್? ಕೋರ್ಟಲ್ಲಿ ಇತ್ತಲ್ಲ, ಅದರಿಂದ ತಡವಾಗಿದೆ ಮೇಡಮ್. ಅದನ್ನೇ ಈಗ ಇಲ್ಲಿವರೆಗೂ ಕೂಡ ಕಾನೂನು ಹೋರಾಟವನ್ನು ಮಾಡಿಕೊಂಡು ಇಲ್ಲಿಗೆ ಗೆದ್ದಿದ್ದೀರಾ. ಇದಕ್ಕೆ ಮೇಯ್ನು ಇವಾಗ ಕಾನೂನು ಹೋರಾಟ ಮಾಡಬೇಕು ಅಂತ ಅನಿಸಿದ್ದು ಏತಕ್ಕೆ ಸ್ಟಾರ್ಟಿಂಗಲ್ಲಿ? ನನಗೆ ಬಹಳಷ್ಟು ಅಂತರಗಳಿಂದ ನಾನು ಸೋತಿದ್ರೆ ನಾನು ಕೋರ್ಟಿಗೆ ಹೋಗ್ತಾ ಇರಲಿಲ್ಲ. ನನಗೆ ಬರೀ 6 ಮತಗಳ ಅಂತರದಿಂದ ನಾನು ಸೋಲನ್ನು ಕಂಡಿದ್ದೆ. ನಾನು ಅಲ್ಲಿ ಏನು ನನ್ನ ಎಲೆಕ್ಷನ್ ಆಫೀಸರ್ ಇದ್ರಲ್ಲ, ಅವ್ರಿಗೆ ನಾನು ಲೆಟ್ರ್ ಕೊಟ್ಟಿದ್ದೆ, ನೀವು ನಾಮಿನಿ ವೋಟರ್ಸು ಬಂದಿದೆ, ನೀವು ಅವ್ರನ್ನ ಕನ್ಸಿಡರ್ ಮಾಡಬಾರ್ದು ಅಂತ. ಆದರೂ ಸಹ 12 ಓಟ್ಗಳನ್ನ ಹಾಕ್ಸಿದ್ರು. NR-ಪುರ, ಕೊಪ್ಪ, ಶೃಂಗೇರಿ, ಮೂಡಿಗೆರೆ 12 ಓಟ್ ಹಾಕಿದ್ರು. ಅದರಿಂದ ನನಗೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಎಲ್ಲರೂ ನೀನು ಕೋರ್ಟಿಗೆ ಹಾಕಮ್ಮ, ಗೆಲ್ತೀಯ, 6 ಓಟ್ ಮಾತ್ರ ಇದಾಗಿರೋದು ಅಂತ. ಅದೇ ಒಂದು ನಮ್ಮ ಇವರು ಕೋಲಾರ ಇದು ಆಯ್ತಲ್ಲ, ಅದರಿಂದ ನನಗೆ ಅದೊಂದು ಪಾಸಿಟಿವ್ ಆಗಾಯಿತು. ಹಿಂದೆ ಚಿತ್ರದುರ್ಗದಲ್ಲಿ ರುದ್ರಮ್ಮ ಅಂತ ಹೇಳಿ ಅವ್ರದ್ದು ಹೀಗೆ ಆಗಿತ್ತು. ಅದನ್ನು ನನಗೆ ಬಹಳಷ್ಟು ಜನ ಅವತ್ತು ತರೀಕೆರೆ ಗೋಪಿಕೃಷ್ಣ ಅವರು, ಅಕ್ಕ ನಮ್ದು ಒಂದು ರೆಕಾರ್ಡ್ ಇದೆ, ಅದನ್ನು ತಗೊಳ್ಳಿ ಅಂತ ಹೇಳಿ ನನಗೆ ತಗೊಂಬಂದು ಕೊಟ್ಟರು. ಎಲ್ಲ ಅದು ಒಂದು ಬೇಸ್ ಇಟ್ಕೊಂಡು ಇವತ್ತು ನನಗೆ ಫಲಿತಾಂಶ ಪಾಸಿಟಿವ್ ಆಗಿ ಬಂದಿದೆ. ಈಗ ಪರಿಷತ್ನಲ್ಲಿ ಇವಾಗ ನೀವು ಸದಸ್ಯರಾಗಿದ್ದೀರಾ, ಈ ಒಂದು ಕಾನೂನು ಹೋರಾಟದಿಂದ ನೀವು ಗೆದ್ದಿರೋ ಅಂಥದ್ದು ಎಷ್ಟು ಖುಷಿ ಇದೆ? ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಅವತ್ತು ಸಾವಿರಾರು ಜನ ಗಾಯತ್ರಕ್ಕ ಸೋಲ್ತಾ ಇರಲಿಲ್ಲ, ಸೋತ್ರು ಅಂತೇಳಿ ಸಾವಿರಾರು ಜನ ಕಣ್ಣೀರನ್ನ ಹಾಕೊಂಡು ಹೋಗಿದ್ರು. ಇವತ್ತು ನನಗೆ ಅಧಿಕಾರ ಸಿಕ್ಕಿದೆ, ಅದನ್ನು ಸಹ ಸಂತೋಷ ಪಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವತ್ತು ಆನಂದ ಭಾಷ್ಮ ಅಂತ ಏನು ಹೇಳ್ತಾರೆ, ನಮ್ಮ ಸಾವಿರಾರು ಕಾರ್ಯಕರ್ತರು ಇವತ್ತಿಗೂ ಸಹ ಅಯ್ಯೋ ಅಕ್ಕಂದಾಗಿರ್ಲಿಲ್ವಲ್ಲ ಅಂತಿದ್ರು. ಇವತ್ತು ಬಂದಿದೆ ಫಲಿತಾಂಶ, ಭಾಳ ಖುಷಿನಲ್ಲಿದ್ದಾರೆ. ಇವತ್ತೇನು ನನಗೆ ಅವಕಾಶ ಸಿಕ್ಕಿದೆ 1.5 ವರ್ಷ, ಅದನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆಯನ್ನು ಮಾಡ್ಕೊಳ್ತೀನಿ. ಒಂದು ಪ್ರಾಮಾಣಿಕತೆ, ನಿಷ್ಠೆಯಿಂದ ನನ್ನ ಕಾರ್ಯಕರ್ತರಿಗೆ ಏನು ನ್ಯಾಯವನ್ನು ಕೊಡಿಸ್ಬೇಕು ಅದನ್ನು ನಾನು ನ್ಯಾಯವನ್ನು ಕೊಡಿಸ್ತೀನಿ. ಮತ್ತು ವಿಧಾನ ಪರಿಷತ್ತಿನ ಒಳಗೂ ಸತ್ತು ಹೊರಗೂ ಸಹ ನನ್ನ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು. ನನಗೆ ಏನು ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟು ಅಲ್ಲಿ ಕೂತಂಥ ಆ ಪೀಠಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ, ಕೃತಜ್ಞತೆಗಳನ್ನ ಹೇಳ್ತೀನಿ. ಮೇಡಮ್, ಲೀಸ್ಟ್ ಬರುತ್ತೆ ನಿಮಗೆ, ಈಗ ಕ್ಯಾಬಿನೆಟ್ ವಿಸ್ತರಣೆ ಲೀಸ್ಟ್ ಬರುತ್ತೆ, ಆ ಟೈಮಲ್ಲಿ ನಿಮ್ಮ ಹೆಸರು ಬಂತು. ಆ ಟೈಮ್ನಲ್ಲಿ ಮೇಡಮ್ ನಿಮ್ಗೆ ಎಷ್ಟು ಖುಷಿ ಆಗಿತ್ತು ಫಸ್ಟ್ಲಿ? ಅದಾದಮೇಲೆ ನಿಮ್ಮ ಲೀಸ್ಟ್ ಅದರಿಂದ ಹೊರಬಿದ್ದಾಗ ಏನಾಯಿತು ಮೇಡಮ್ ನಿಮಗೆ? ನಾನು ಅದಕ್ಕೆ ರಿಯಾಕ್ಟ್ ಮಾಡಲ್ಲ. ಎಸ್, ಇದಿಷ್ಟು ಗಾಯತ್ರಿ ಶಾಂತೇಗೌಡ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಜೀವನ್, ಅಶ್ವೇಗನಸ್, ಬೆಂಗಳೂರು.